ಸರ್ ನಮಸ್ಕಾರ. ನಮಸ್ಕಾರ. ಆ, ಈಗ ನಾವು ಕಳೆದ ಸಂಚಿಕೆಯಲ್ಲಿ ಸಾಕಷ್ಟು ವಿಚಾರಗಳನ್ನ ಮಾತಾಡಿದ್ವಿ. ಇವತ್ತು ಮೈಸೂರಿನ ದಿವಾನರುಗಳು ಬಹುಶಃ ನಮ್ಮೆಲ್ಲರಿಗೂ ದಿವಾನರು ಅಂತ ಗೊತ್ತಾದರೆ ಒಂದು ಇಬ್ಬರು ಮೂರು ಜನ ಹೆಸರು ಹೇಳ್ತೀವಿ ಅಷ್ಟೇ. ಹೆಚ್ಚಿನವ್ರ ಬಗ್ಗೆ ಮಾಹಿತಿ ಇಲ್ಲ. ಮೈಸೂರು ಸಾಮ್ರಾಜ್ಯದಲ್ಲಿ ಎಷ್ಟು ಜನ ದಿವಾನರುಗಳಿದ್ದರು, ಅವರ ಆಡಳಿತದಲ್ಲಿ ಏನೇನು ಮೈಸೂರಿಗೆ ಕೊಡುಗೆಗಳು ಬಂತು, ಈ ನಿಟ್ಟಿನಲ್ಲಿ ಸ್ವಲ್ಪ ಬೆಳಕು ಚೆಲ್ಲೋದಾದರೆ ಸರ್. ನೀವು ಹೇಳಿದಾಗೆ ನೋಡಿ, ದಿವಾನರು ಅಂದ್ರೆ ನಾವು ಒಂದು ಇಬ್ಬರು ಮೂರು ಜನದ ಮಾತ್ರ ನೆನೆಸ್ಕೋತೀವಿ. ಯಾತಕ್ಕೆ ಅಂತಂದ್ರೆ ಅವರು ಏನು ಮಾಡಿದ್ದಾರೆ ಅದು ನಮಗೆ ಇವತ್ತು ಕಾಣ್ತಾ ಇದೆ. ಕಾಣೋದ್ರಿಂದ ನಾವು ನೇರವಾಗಿ ನೋಡೋಕ್ಕಾಗೋದ್ರಿಂದ ಅವರ ಕಾಂಟ್ರಿಬ್ಯೂಷನ್ ಏನು, ಅವರು ಏನು ಸೇವೆ ಮಾಡಿದ್ದಾರೆ, ಅವರಿಂದ ಮೈಸೂರಿಗೆ ಏನು ಅಭಿವೃದ್ಧಿಗೆ ಕೆಲಸಗಳಾಗಿದೆ, ಇದು ನಮ್ಮ ಕಣ್ಣು ಕಾಣೋದ್ರಿಂದ ನಾವು ಅವ್ರ ಬಗ್ಗೆನೇ ಮಾತಾಡ್ತೀವಿ. ಇದರಲ್ಲಿ ತಪ್ಪೇನಿಲ್ಲ. ಆದರೆ ನಾವು ಮೈಸೂರಿನ ಇತಿಹಾಸ ನೋಡೋಕೆ ಹೋಯ್ತು ಅಂತಂದ್ರೆ ನಮಗೆ ಸಾಕಷ್ಟು ಜನ ದಿವಾನರು ಮೈಸೂರಲ್ಲಿ ಇದ್ದಿದ್ರು ನಮಗೆ ಕಂಡು ಬರ್ತಾರೆ. ಮೈಸೂರಿನ ನಾನು ಬರೀ ಮೈಸೂರು ನಗರ ಹೇಳ್ತಾ ಇಲ್ಲ, ಮೈಸೂರಿನ ಇತಿಹಾಸಕ್ಕೆ ಶ್ರೀರಂಗಪಟ್ಟಣವು ಸೇರೋದ್ರಿಂದ ಶ್ರೀರಂಗಪಟ್ಟಣದಲ್ಲೂ ಕೂಡ ನಮ್ಮ ದಿವಾನರಿದ್ದು ಆಡಳಿತ ನಡೆಸಿದ್ದು, ಮೈಸೂರಿನ ಅಂದ್ರೆ ಮೈಸೂರು ರಾಜ್ಯದ ಅಭಿವೃದ್ಧಿಗೆ ಏನು ಬೇಕು ಅದನ್ನ ಕೆಲಸ ಮಾಡಿದವರು ನಮಗೆ ಆವತ್ತಿಲ್ಲೂ ಕಂಡು ಬರ್ತಾರೆ. ಉದಾಹರಣೆಗೆ ನಾನು ಹೇಳಕ್ ಹೋಯ್ತು ಅಂತಂದ್ರೆ, ಹಿಂದಕ್ಕೆ ಹೋಯ್ತು ಅಂತಂದ್ರೆ ನಾವು ಮಾತೃಶ್ರೀ ಲಕ್ಷ್ಮಮ್ಮಣ್ಣಿಯವರಿದಾರಲ್ಲ, ಅವರ ಕಾಲದಲ್ಲೇ ನಾವು ದಿವಾನರಿದ್ದದನ್ನ ನೋಡ್ತೀವಿ. ಅಂದ್ರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಪಟ್ಟಕ್ಕೆ ಬರೋಕ್ ಮುಂಚೆನೆ ಮೈಸೂರಿನಲ್ಲಿ ದಿವಾನರು ಆಡಳಿತ ಮಾಡ್ತಾ ಇದ್ರು. ಅವರು ಏನು ಅರಮನೆಯಲ್ಲಿ ರಾಜರಾಗ್ಲಿ ಮಹಾರಾಣಿಯವರಾಗ್ಲಿ ಯಾರು ಆಡಳಿತ ನಿರ್ವಹಿಸ್ತಾ ಇದ್ರು ಅವ್ರಿಗೆ ಪರವಾಗಿ ಆಡಳಿತ ನೋಡಿಕೊಂಡು ಅವ್ರಿಗೆ ಸಹಾಯ ಮಾಡಿಕೊಂಡಿದ್ರು. ಈ ಥರದ್ದು ನಾವು ದಿವಾನರನ್ನ ನಾವು ನೋಡ್ತೀವಿ. ಇವರ ಕಾಂಟ್ರಿಬ್ಯೂಷನ್ ಅಂದ್ರೆ ಇವರ ಸೇವೆ ಏನು ಕಮ್ಮಿ ಅಂತ ನಾವೇನು ಹೇಳೋಕ್ಕಾಗಲ್ಲ. ಯಾಕೆ ಅಂತಂದ್ರೆ ಇವರೆಲ್ಲನೂ ಮೈಸೂರು ಸಾಮ್ರಾಜ್ಯದ ಅಭಿವೃದ್ಧಿಗೆ ಆವತ್ತು ಅವರ ಮಟ್ಟಿಗೆ ಸಾಧ್ಯ ಆದಕ್ಕೆ ಅವರ ಪರಿಸ್ಥಿತಿ ಏನಿತ್ತು, ರಾಜಕೀಯ ಪರಿಸ್ಥಿತಿ ಏನು, ಅದಕ್ಕೆ ಅನುಗುಣವಾಗಿ ಅದಕ್ಕೆ ಸರಿಯಾಗಿ ಅವರು ಕೆಲಸ ಮಾಡಿದ್ದಾರೆ. ಈಗ ಒಂದೇ ಒಂದು ಉದಾಹರಣೆ ಇವ್ರ ಕಾಲದಲ್ಲಿ ತಗೋಬಹುದು ಅಂತಂದ್ರೆ, ಲಕ್ಷ್ಮಮ್ಮಣ್ಣಿಯವರ ಕಾಲದಲ್ಲಿ ತಗೋಬಹುದು ಅಂತ ಹೇಳಿದ್ರೆ ಖಂಡೇರಾವ್ ಅಂತ ಇದ್ರು. ಈ ಖಂಡೇರಾವು ಅವನೇನ್ ಮಾಡ್ತಾರೆ ಅಂತಂದ್ರೆ, ಟಿಪ್ಪು ಸುಲ್ತಾನ್ರಿಂದ ಏನು ಒಂದು ಕಿರುಕುಳ ಅಂತ ಆಗ್ತಾ ಇದೆ ಆವತ್ತಿಗೆ, ಆ ಕಿರುಕುಳ ತಪ್ಪಿಸಿ ಏನು ರಾಜ್ಯದ ಆಡಳಿತ ಟಿಪ್ಪು ಸುಲ್ತಾನ್ ಕೈಗೆ ಹೋಗಿದೆ ಅದನ್ನ ತಪ್ಪಿಸಿ ಮತ್ತೆ ಮೈಸೂರು ರಾಜರಿಗೆ ಸಿಗಬೇಕು ಅಂದ್ಬಿಟ್ಟಿದ್ವಿ. ಮಾತೃಶ್ರೀ ಲಕ್ಷ್ಮಮ್ಮಣ್ಣಿಯವರ ಪರವಾಗಿ ಅಂದ್ರೆ ಮೈಸೂರು ರಾಜ್ಯದ ಪರವಾಗಿ ಅವತ್ತು ಹೋರಾಟ ನಡೆಸಿದ್ರು. ಅವರೇನ್ ಮಾಡಿದ್ರು, ಬ್ರಿಟಿಷರ ಜೊತೆ ಸೇರ್ಕೊಂಡು ಅವತ್ತು ಬ್ರಿಟಿಷರ ಸಹಕಾರ ತಗೊಂಡು ಏನಾದರೂ ಮಾಡಿ ಈ ರಾಜ್ಯದ ಅಧಿಕಾರನ ಮೈಸೂರು ರಾಜ್ಯಕ್ಕೆ ಮತ್ತೆ ಬರಬೇಕು, ಏನು ತಪ್ಪೋಗಿದೆ ಅದು ಮತ್ತೆ ಬರಬೇಕು ಅಂದ್ಬಿಟ್ಟು ಆವತ್ತನೇ ಅಂದ್ರೆ ಎರಡನೇ ಕೃಷ್ಣರಾಜ ಒಡೆಯರಿ ಇದ್ದಾಗ್ಲೇನೆ ಈ ಪ್ರಯತ್ನಗಳು ನಡೀತು. ಈ ಪ್ರಯತ್ನ ನಡೆದಾಗ ಏನಾಯ್ತು ಅಂತಂದ್ರೆ, ಇವರು ಬ್ರಿಟಿಷರ ಜೊತೆ ವ್ಯವಹಾರ ಮಾಡಿ ಬೇರೆಯವರಿಗೆ ತಿಳಿದೇ ಇದ್ದಾಗೆ ಗುಟ್ಟಾಗಿ ಅರಮನೆ ಪರವಾಗಿ ಇವರು ವ್ಯವಹಾರ ಮಾಡಿ ನೀವು ಇದನ್ನ ನಮಗೆ ಕೊಡಿಸ್ಕೊಟ್ರೆ ನಾವು ನಿಮ್ಗೆ ಇಷ್ಟು ಮಾಡ್ಕೊತೀವಿ ಅಂತ ಒಪ್ಪಂದಕ್ಕೆ ಅದಕ್ಕೆಲ್ಲ ಕಾರಣ ಆಗಿತ್ತು. ಅದು ಹೇಗೆ ಟಿಪ್ಪು ಸುಲ್ತಾನ್ಗೆ ಮತ್ತೆ ವಿರೋಧಿಗಳಿಗೆ ಗೊತ್ತಾಗಿ ಇವರು ಕೊನೆಗೆ ಪ್ರಾಣನೇ ಬಿಡ್ಬೇಕಾಗಿ ಬಂತು. ಹೀಗೆ ನಾವು ಆವತ್ತಿಂದಲೇ ಈ ದಿವಾನರು ಅಂತ ಇದ್ದವರು ಏನೋ ಮೈಸೂರಿನ ರಾಜರ ಪರವಾಗಿ ಯಾರು ಆಡಳಿತ ನಡ್ಕೋತಿದ್ರು ಅವ್ರು ಅವತ್ತಿಂದಲೇ ಹೆಚ್ಚು ಕಮ್ಮಿ ನಮ್ಮ ರಾಜ್ಯಕ್ಕೆ ಸೇವೆ ಮಾಡಿದ್ರು ನಮಗೆ ಕಂಡು ಬರುತ್ತೆ. ಖಂಡೇರಾವ್ ಆದ್ಮೇಲೆ ನಮಗೆ ಸುಮಾರು ಜನ ದಿವಾನರು ಬರ್ತಾರೆ. ಅಧಿಕಾರ ಮತ್ತೆ ಬ್ರಿಟಿಷರು ಟಿಪ್ಪು ಸುಲ್ತಾನ್ ಇದನ್ನ ಸಾಯಿಸಿ ಶ್ರೀರಂಗಪಟ್ಟಣ ವಶಕ್ಕೆ ತಗೊಂಡ ಮೇಲೆ ಮುಮ್ಮಡಿ ಕೃಷ್ಣರಾಜ ಒಡೆಯರ ಅಧಿಕಾರ ಕೊಟ್ಟ ಮೇಲೆ ತಿರುಗಿ ದಿವಾನರುಗಳನ್ನ ನೇಮಿಸ್ತಾರೆ. ಮೊದಲನೇವ್ರನ್ನಾಗಿ ನಾವು ಪೂರ್ಣಯ್ಯನವ್ರು ನೋಡ್ತೀವಿ. ಪೂರ್ಣಯ್ಯನವರು ಏನು ಸೇವೆ ಮಾಡಿದ್ದು ಆವತ್ತಿನ ಪರಿಸ್ಥಿತಿನಲ್ಲಿ ಅದನ್ನು ನಾವು ಏನು ಮರೆಯಕ್ಕಾಗಲ್ಲ. ಯಾಕೆ ಅಂತ ಹೇಳಿದ್ರೆ, ಹಿಂದೆ ಒಂದು ಈಗಿನ ಅರಮನೆ ಇರೋ ಜಾಗದಲ್ಲಿ ಒಂದು ಹಳೆಯ ಅರಮನೆ ಏನಿತ್ತು ಅದನ್ನ ನಿರ್ಮಾಣಕ್ಕೆ ಇವರು ದಿವಾನ್ ಪೂರ್ಣಯ್ಯನವರು ಕಾರಣ ಆಗಿದ್ರು. ಸೊ ಆವತ್ತೇನೆ ಅಂದ್ರೆ ನಾವು ದಿವಾನ್ ಪೂರ್ಣಯ್ಯನವರು ಆವತ್ತೇ ಇಲ್ಲಿ ಅರಮನೆ ಬಂತು ಅಂದ್ರೆ ಅದು ಮುಂಚೆ ಅಲ್ಲೊಂದು ಅರಮನೆ ಇತ್ತು, ಅರಮನೆ ಎಲ್ಲ ಶಿಥಿಲವಾಗಿತ್ತು, ಅದನ್ನ ಎಲ್ಲ ನಾಶ ಆಗಿತ್ತು.
ಆ ಜಾಗದಲ್ಲಿ ಸರಿಯಾದ ಒಂದು ಅರಮನೆ ಮುಮ್ಮಡಿ ಕೃಷ್ಣಾಜೊಡೆಯರು ಇರಲಿಲ್ಲ ಅಂತ ಹೇಳಿ ಅವರು ಅದನ್ನ ಮುತುವರ್ಜಿ ವಹಿಸಿ ಒಂದು ಅರಮನೆನ ಕಟ್ಟಿಸ್ತಾರೆ. ಆದ್ರೆ ಅದು ಮರದ ಅರಮನೆ ಏನಿದೆ ಅದು. ಮರದ ಅರಮನೆ. ಹ್ಮ್ ಅದನ್ನ ಮರದಲ್ಲಿ ಮತ್ತೆ ಈ ಬಣ್ಣಗಳು ಜಾಸ್ತಿ ಹಾಕಿದ್ರಿಂದ ಅರಗಲ್ಲಿ ಹಾ ಸರ್. ಕಟ್ಟಿದ್ರು. ಸೊ ಅದಕ್ಕೆ ಒಂದು ಹೆಸರು ಕೂಡ ಇತ್ತು, ಅರಗಿನ ಮನೆ ಅಂತ ಕರೀತಾ ಇದ್ರು. ಯಾಕಪ್ಪ ಅಂದ್ರೆ ಆ ಮನೆ ಆಮೇಲೆ ಸುಟ್ಟೋಯ್ತು. ಸೊ ಸುಟ್ಟೋದಾಗ ಏನಾಯ್ತು ಅಂತಂದ್ರೆ ಅದಕ್ಕೆ ಒಂದು ಕಾರಣ ಇದ್ದಿದ್ದು ಆ ಏನು ಕಂಬಗಳಿಗೆ ಮತ್ತೆ ಒಳಗಡೆ ಅಲಂಕಾರಕ್ಕೆ ಅದಕ್ಕೆಲ್ಲ ಆವತ್ತಿನ ಇದರಲ್ಲಿ ದಪ್ಪ ದಪ್ಪ ಪೇಂಟಿಂಗು ಅಂದ್ರೆ ಈ ಅರಗಿನಲ್ಲಿ ಮಾಡಿದ್ದ ಪೇಂಟ್ ಅಲ್ಲಿ ತಗೊಂಡು ಅಲ್ಲೆಲ್ಲರೂ ಅಲಂಕಾರ ಮಾಡಿದ್ರು. ಆ ಪೇಂಟಿಂಗು ಅಲ್ಲಿ ಇದ್ದಿದ್ರಿಂದ ಅದು ಬೆಂಕಿ ಹತ್ಕೊಳ್ಳೋಕೆ ಸುಲಭ ಆಯಿತು ಅನ್ನೋದು ಒಂದು ವರ್ಷ. ಅದು ಟು ಸಮ್ ಎಕ್ಸ್ಟೆಂಟ್ ಇದು ಸ್ವಲ್ಪ ಮಟ್ಟಿಗೆ ಅದು ನಿಜಾನೂ ಹೌದು. ಸೊ ಹೀಗಾಗಿ ಏನಾಯ್ತು, ಅರಮನೆ ಸುಟ್ಟೋಯ್ತು. ಅದಕ್ಕೆ ಜನ ಎಲ್ಲ ಅರಗಿನ ಮನೆ ಅದು ಅಂತ ಎಲ್ಲ ಕರೀತಾ ಇದ್ರು. ಸೊ ಹೀಗಾಗಿ ಆ ಅರಮನೆ ಬರಬೇಕಾದ್ರೆ ಪೂರ್ಣಯ್ಯನವರು ಕಾರಣ ಆಯಿತು. ಸೊ ಪೂರ್ಣಯ್ಯನವರ ಸೇವೆ ಇನ್ನೂ ಒಂದು ಏನ್ ಮಾಡಿದ್ರು ಅಂದ್ರೆ ಆವತ್ತಿನ ಆರ್ಥಿಕ ಪರಿಸ್ಥಿತಿ ಎಲ್ಲರೂ ಬ್ರಿಟಿಷರ ಕೈಯಲ್ಲಿ ಆಡಳಿತ ಇದ್ರೂ ಆವತ್ತು ಆಡಳಿತನ ನಡೆಸೋಕೆ ಮುಮ್ಮಡಿ ಕೃಷ್ಣಾಜೊಡೆಯರು ಇನ್ನೂ ಚಿಕ್ಕವರು, ಅವ್ರಿಗೆ ಇನ್ನೂ 5-6 ವರ್ಷ. ಹೆಚ್ಚು ಕಮ್ಮಿ ಬ್ರಿಟಿಷರ ಪರವಾಗಿ ಅಲ್ಲವ ರೆಸಿಡೆಂಟ್ ಅಂತ ಇದ್ರೂ ಆಡಳಿತನ ಹೆಚ್ಚು ಕಮ್ಮಿ ಮೈಸೂರಿನ ರಾಜರ ಪರವಾಗಿ ನೋಡ್ಕೊಂಡಿದ್ದು ಇವರು ಪೂರ್ಣಯ್ಯನವರು. ಆ ಪೂರ್ಣಯ್ಯನವರು ಆವತ್ತು ಆಡಳಿತ ನಡೆಸಿ ರಾಜ್ಯದ ಆಡಳಿತನ ಒಂದು ಮಟ್ಟಕ್ಕೆ ತಂದು ಒಂದು ಬಿಗಿ ಮಾಡಿ ಇದನ್ನ ಹಣಕಾಸಿನ ಪರಿಸ್ಥಿತಿ ಅದನ್ನ ಸುಧಾರಿಸಿ ಸುಂಕಗಳು ಏನಿದೆ, ತೆರಿಗೆ ಏನಿದೆ ಇವನ್ನೆಲ್ಲವೇ ಕಟ್ಟುನಿಟ್ಟಿನಿಂದ ಸಂಗ್ರಹ ಮಾಡಿ ಅವರು ಅವತ್ತು ಖಜಾನೆಗೆ ಸಾಕಷ್ಟು ಹಣ ಬರುವ ಹಾಗೆ ವ್ಯವಸ್ಥೆ ಮಾಡಿದ್ರು. ಹೀಗಾಗಿ ಅವತ್ತು ಆಡಳಿತದಲ್ಲೂ ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಯಿತು. ಆಮೇಲೆ ಹಣಕಾಸಿನ ಪರಿಸ್ಥಿತಿಯೇ ಸಾಕಷ್ಟು ಅಭಿವೃದ್ಧಿ ಆಯಿತು. ಈ ಕಾರಣಕ್ಕಾಗಿ ನಾವು ಪೂರ್ಣಯ್ಯನವರು ನೆನೆಸ್ಕೋಬೇಕಾಗತ್ತೆ. ಪೂರ್ಣಯ್ಯನವರು ಅಂದ್ರೆ ಒಂದು ಬೇರೆ ಅಭಿಪ್ರಾಯ ಇರಬಹುದು, ಆದ್ರೆ ಪೂರ್ಣಯ್ಯನವರು ಏನು ಮೈಸೂರಿಗೆ ಸೇವೆ ಮಾಡಿದ್ದಾರೆ ಆ ಸೇವೆನ ನಾವು ನೆನೆಸ್ಕೋಬೇಕು. ಹಾಗೆ ನಮಗೆ ಆ ಥರದ್ದು ಪೂರ್ಣಯ್ಯನವರಾದ್ಮೇಲೆ ಸರಿಯಾದ ಅಂದ್ರೆ 3 ವರ್ಷ ಆಗ್ಲಿ 5 ವರ್ಷ ಆಗ್ಲಿ ಒಂದು ಕಾಲ ನಿಗದಿತವಾಗಿ ಆಡಳಿತ ಮಾಡುವಂತ ದಿವಾನ್ರು ಯಾರೂ ಬರಲಿಲ್ಲ. ಬಂದ್ರು ಅವರೆಲ್ಲ ಹೆಚ್ಚು ಕಮ್ಮಿ 6 ತಿಂಗಳು 1 ವರ್ಷ ಈ ರೀತಿ ಇದ್ರೆ ಹೊರತು ಕಂಟಿನ್ಯೂಸ್ ಆಗಿ ಒಂದು 3 ವರ್ಷ 4 ವರ್ಷ ಇರಲಿಲ್ಲ. ಆದ್ರೂ ಅವರು ಆಡಳಿತನ ನಡೆಸಿದ್ರು. ದಿವಾನ್ ಪೂರ್ಣಯ್ಯನವರು ಇಲ್ಲದೆ ಇದ್ದಾಗ ಸಮರ್ಥವಾಗಿ ಆಡಳಿತ ನಡೆಸುವಂತ ಆ ಮಟ್ಟದ ಯಾರು ದಿವಾನರು ಇಲ್ಲದೆ ಇದ್ದಿದ್ರಿಂದ ಬೇರೆ ದಿವಾನಗಳು ಈಗ ಇನ್ನೂ ಒಂದು ಹೇಳಬೇಕು ಅಂತಂದ್ರೆ, ಈಗ ನಾವು ಶ್ರೀರಂಗಪಟ್ಟಣಕ್ಕೆ ಹೋಗ್ತಾ ಬಾಬುರಾಯನ್ ಕೊಪ್ಪಲು ಅಂತ ನೋಡ್ತೀವಿ. ಬಾಬುರಾಯನ್ ಕೊಪ್ಪಲು ಬಾಬುರಾಯ ಯಾರು, ಇದನ್ನ ನಾವು ಇತಿಹಾಸನ ನೋಡಿದ್ರೆ ಮುಮ್ಮಡಿ ಕೃಷ್ಣಾಜೊಡೆಯರ ಕಾಲದಲ್ಲಿ ಈ ಬಾಬುರಾಮನ್ ಅವರು ದಿವಾನರಾಗಿದ್ದು 5 ಸತಿ ದಿವಾನರಾಗ್ತಾರೆ. 5 ಸತಿ ದಿವಾನರಾದಾಗ ಅವರೇನ್ ಮಾಡ್ತಾರೆ, ಸಾಕಷ್ಟು ಅವತ್ತು ಈ ಆಡಳಿತನ ಚೆನ್ನಾಗಿ ನಡೆಸ್ಕೊಂಡು ಹೋಗುವ ಹಾಗೆ ಏನು ಇವರು ಪೂರ್ಣಯ್ಯನವರ ಕಾಲದಲ್ಲಿ ಏನು ಕೆಲವು ಲೋಪದೋಷಗಳಿತ್ತು, ಏನು ಕೆಲವು ತೆರಿಗೆಗಳು ಬಹಳ ಜಾಸ್ತಿಯಾಗಿ ಜನ ವಿರೋಧ ಮಾಡ್ತಾ ಇದ್ರು, ಪ್ರತಿಭಟನೆ ಮಾಡ್ತಾ ಇದ್ರು, ತೃಪ್ತಿ ಇತ್ತು, ಅಶಾಂತಿ ಇತ್ತು. ಅದನ್ನ ಸರಿ ಮಾಡಿಕೊಂಡು ಇವರು ಅದನ್ನ ಅಭಿವೃದ್ಧಿ ಮಾಡ್ತಾರೆ, ಆಡಳಿತನ ಇಂಪ್ರೂವ್ ಮಾಡ್ತಾರೆ. ಹೀಗಾಗಿ ಈ ತರದ ಅವತ್ತು ತಾತ್ಕಾಲಿಕವಾಗಿ ಇವರು ಫಾರ್ ಎ ಶಾರ್ಟ್ ಪೀರಿಯಡ್ ಅಂದ್ರೆ ಕಮ್ಮಿ ಕಾಲಕ್ಕೆ ಇವರುಗಳೇನೋ ದಿವಾನರಾಗಿದ್ರು, ಇವರು ರಾಜ್ಯಕ್ಕೆ ಸೇವೆ ಮಾಡಿದ್ದಾರೆ. ಆಮೇಲೆ ನಾವು ಬರ್ತೀವಿ, ರಂಗಾಚಾರ್ಲು ಬರ್ತೀವಿ, ಶೇಷಾದ್ರಿ ಅಯ್ಯರ್ ಬರ್ತೀವಿ. ರಂಗಾಚಾರ್ಲು ಅವ್ರದೇ ಸೇವೆ ಏನ್ ಕಮ್ಮಿ ಇಲ್ಲ. ಅದಕ್ಕೋಸ್ಕರ ರಂಗಾಚಾರ್ಲು ಏನ್ ಮಾಡಿದ್ರು, ಮಹಾರಾಜರು ಅವರಿಗೆ ಇದನ್ನು ಕಟ್ಟಿಸಿದ್ರು, ರಂಗಾಚಾರ್ಲು ಮೆಮೋರಿಯಲ್ ಹಾಲ್. ಅದು ಟೌನ್ ಹಾಲ್ ಆಗಿತ್ತು, ಆಡಳಿತದ ಕೇಂದ್ರವಾಗಿತ್ತು ಮೈಸೂರು ನಗರಕ್ಕೆ. ಸೊ ಅವತ್ತು ಮುನ್ಸಿಪಾಲಿಟಿ ಬದಲಾಗಿ ಅಲ್ಲಿ ಅದು ಆಡಳಿತದ ಕೇಂದ್ರವಾಗಿತ್ತು. ಹೀಗಾಗಿ ರಂಗಾಚಾರ್ಲು ಭವನ ಮುಂಚಿತವಾಗಿ ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ ಇತ್ತು. ಮುನ್ಸಿಪಲ್ ಅಡ್ಮಿನಿಸ್ಟ್ರೇಷನ್ಗೆ ಬಿಗಿನಿಂಗ್ ಅಲ್ಲಿ ಅದಾಗಿತ್ತು, ಅದಕ್ಕೆ ಅದು ಟೌನ್ ಹಾಲ್. ಸೊ ಟೌನ್ ಹಾಲ್ ಅಂದ್ರೆ ಸಾಮಾನ್ಯವಾಗಿ ಏನು ಅಂದ್ರೆ ಅಲ್ಲಿ ನಗರದ ಆಡಳಿತದ ಕಚೇರಿ ಅದು. ಸೊ ಹೀಗಾಗಿ ಅದು ಟೌನ್ ಹಾಲ್ ಆಗಿ ಟೌನ್ ಹಾಲ್ ಕಟ್ಟಿಸಿದ್ರು. ಸೊ ಹೀಗಾಗಿ ಅದು ಟೌನ್ ಹಾಲ್ ಆಗಿ
ಏನಾಯ್ತು ಅಂತಂದ್ರೆ ಅವರ ಮನೆಯವರು ಎಲ್ಲೂ ಅಲ್ಲಿ ಉಳಿದಿದೆ. ನಾವು ಅದನ್ನ ಇವತ್ತು ರಂಗಾಚಾರ್ಯ ಹೆಸರಲ್ಲಿ ಜ್ಞಾಪಿಸ್ಕೊಳ್ಳಲ್ಲ. ಹಾಗೇನೆ ಈಗ ರಂಗಾಚಾರ್ಯ ಆದ್ಮೇಲೆ ಶೇಷಾದ್ರಿಗೆ ರಂಗಾಚಾರ್ಯವೇ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ. ಆಡಳಿತದಲ್ಲಿ ನಿಷ್ಠುರರಾಗಿ ಆಡಳಿತ ಅಭಿವೃದ್ಧಿ ಆಗೋಕೆ ಸಾಕಷ್ಟು ಕಾಂಟ್ರಿಬ್ಯೂಷನ್ ಅವ್ರ ಪೀರಿಯಡ್ ಆಗಿದೆ. ಅದೇ ರೀತಿ ಶೇಷಾದ್ರಿ ಅಯ್ಯರ್ ಕೂಡ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಅವರು ವಾಣಿವಿಲಾಸ ಸನ್ನಿಧಾನದ ಅವಧಿಯಲ್ಲಿ ಅವರು ದಿವಾನರಾಗಿದ್ದಾಗ ನಮಗೆ ಶಿವನ ಸಮುದ್ರದಿಂದ ನಮಗೆ ಏನು ಎಲೆಕ್ಟ್ರಿಸಿಟಿ ಬರಬೇಕಾದ್ರೆ ಅವ್ರ ಕಾರಣ. ನಾವು ಅವ್ರನ್ನ ನೆನೆಸ್ಕೋಬೇಕು. ಆದ್ರೆ ನಾವು ಇವತ್ತು ಅವ್ರನ್ನ ನೆನೆಸ್ಕೊಳ್ಳಲ್ಲ. ವಿದ್ಯುತ್ ಶಕ್ತಿಯನ್ನು ಉಪಯೋಗಿಸ್ತೀವಿ, ಆದ್ರೆ ನಾವು ಇವ್ರನ್ನ ಶೇಷಾದ್ರಿ ಅಯ್ಯರನ್ನು ಜ್ಞಾಪಿಸ್ಕೊಳ್ಳಲ್ಲ. ಹೀಗಾಗಿ ಶೇಷಾದ್ರಿ ಅಯ್ಯರು ಅವತ್ತು ಈ ಇವ್ರ ಜೊತೆ ಸೇರ್ಕೊಂಡು ಬ್ರಿಟಿಷ್ ರೆಸಿಡೆಂಟ್ ಯಾರು ಇರ್ತಾನೆ ಅವ್ರ ಜೊತೆ ಸೇರ್ಕೊಂಡು ಇವುಗಳು ಸಾಕಷ್ಟು ಆಡಳಿತನ ಅಭಿವೃದ್ಧಿ ಕೊಡ್ತಾರೆ. ನಾ ಹೇಳಿದ್ನಲ್ಲ, ಈ ಪೀರಿಯಡ್ ಅಲ್ಲಿ ಮೈಸೂರು ರಾಜ್ಯದ ಆಡಳಿತ ಒಂದು ವ್ಯವಸ್ಥಿತ ರೂಪಕ್ಕೆ ಬರೋ ಹಾಗೆ ಇವರೆಲ್ಲನೂ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಅವರು ಅವ್ರ ನಂತರ ವಿ.ಪಿ. ಮಾಧವರಾವ್, ಇವ್ರುಗಳೆಲ್ಲನೂ ಅಲ್ಬಿನೋ ಬ್ಯಾನರ್ಜಿ, ಇವ್ರುಗಳೆಲ್ಲ ದಿವಾನರಾಗಿ ಸಾಕಷ್ಟು ಮೈಸೂರಿಗೆ ಇವ್ರದೆಲ್ಲ ಕಾಂಟ್ರಿಬ್ಯೂಷನ್ ಇದೆ. ಏನು ಅಂದ್ರೆ ನಮಗೆ ಏನು ವಿಶ್ವೇಶ್ವರಯ್ಯನವ್ರದ್ದು ಅಥವಾ ಮಿರ್ಜಾ ಇಸ್ಮಾಯಿಲ್ನವ್ರದ್ದು ಕಾಂಟ್ರಿಬ್ಯೂಷನ್ ಎತ್ತಿ ಕಾಣುತ್ತೆ, ಇವರು ಆ ರೀತಿ ಎತ್ತಿ ಕಾಣುವಂತ ಕಾರ್ಯಕ್ರಮಗಳು ಅವತ್ತಾಗ್ಲಿಲ್ಲ. ರಾಜ್ಯದ ಅಭಿವೃದ್ಧಿ, ಆಮೇಲೆ ರಾಜ್ಯದ ಆಡಳಿತದ ಅಭಿವೃದ್ಧಿ, ಮತ್ತೆ ತೆರಿಗೆಗಳ ವಸೂಲಿ, ಆರ್ಥಿಕ ಪರಿಸ್ಥಿತಿ ಇದು ಯಾಕೆ ಇವರುಗಳು ನೇರವಾಗಿ ವಿಶ್ವೇಶ್ವರಯ್ಯನವ್ರು ಮಾಡಿದಾಗಲಿ ಅಥವಾ ಮಿರ್ಜಾ ಇಸ್ಮಾಯಿಲ್ ಮಾಡಕ್ಕಾಗ್ಲಿಲ್ಲ ಅಂತಂದ್ರೆ ಅಲ್ಲಿ ಬ್ರಿಟಿಷ್ ರೆಸಿಡೆಂಟ್ ಕೂತಿದ್ದ. ಆ ಬ್ರಿಟಿಷ್ ರೆಸಿಡೆಂಟ್ ಇದ್ದಿದ್ರಿಂದ ಇವರು ನೇರವಾಗಿ ಸ್ವಂತವಾಗಿ ಸ್ವತಂತ್ರವಾಗಿ ಇವರು ಅಭಿವೃದ್ಧಿ ಕಾರ್ಯಗಳನ್ನ ನೇರವಾಗಿ ಮಾಡಕ್ಕಾಗ್ಲಿಲ್ಲ. ಆದುವೆ ಈ ಪೀರಿಯಡ್ ಅಲ್ಲೇ ಸಾಕಷ್ಟು ಕೆಲಸಗಳಾಗಿದೆ, ಸಾಕಷ್ಟು ಇದಾಯಿತು. ಈಗ ಫಾರ್ ಎಕ್ಸಾಂಪಲ್ ನಮಗೆ ಮೈಸೂರು ಬ್ಯಾಂಗ್ಳೂರ್ ಬ್ರಾಡ್ಗೇಜ್ ವಾಣಿವಿಲಾಸ ಸನ್ನಿಧಾನದವರ ಪೀರಿಯಡ್ ಅಲ್ಲಿ ಆಯ್ತು. ಹಾಗೇನೆ ನಮ್ಗೆ ಅದು ಚಾಮರಾಜ ಒಡೆಯರ್ ಇನ್ನು ಚಿಕ್ಕವರಾಗಿದ್ದು ಅವರು ಇದಕ್ಕೆ ಸಿಂಹಾಸನದ ಮೇಲೆ ಕೂತಿದ್ರು ಆಡಳಿತ ನಡೆಸ್ತಿದ್ದೆಲ್ಲನೂ ನಮ್ಮ ದಿವಾನರು ಮತ್ತೆ ಬ್ರಿಟಿಷ್ ರೆಸಿಡೆಂಟು. ಈ ಪೀರಿಯಡ್ ಅಲ್ಲಿ ಏನಾಯ್ತು, ದಿವಾನರು ಉದಾಹರಣೆಗೆ ಶೇಷಾದ್ರಿ ಅಯ್ಯರ್ ಅವರು ಈ ಶಿವನ ಸಮುದ್ರದಲ್ಲಿ ವಿದ್ಯುತ್ ಶಕ್ತಿ ಬರಬೇಕಾದ್ರೆ ಎಷ್ಟು ಕಾರಣ ಅಂತಂದ್ರೆ ಅವರು ಏನಾದ್ರೂ ಮಾಡಿ ವಿದ್ಯುತ್ ಶಕ್ತಿ ಬೇರೆ ಕಡೆ ವಿದ್ಯುತ್ ಎಲ್ಲ ಬರ್ತಾ ಇದೆ, ಇದನ್ನ ನಾವು ಏನಾದ್ರೂ ಉಪಯೋಗಿಸ್ಕೊಳಕ್ಕಾಗತ್ತಾ, ನಮ್ಮಲ್ಲೂ ಇದು ದೀಪ ಅದೆಲ್ಲಾನು ಬಂದು ಅನುಕೂಲ ಆಗತ್ತಾ ಅಂತ ಯೋಚನೆ ಮಾಡಿ ಅವರು ಬ್ರಿಟಿಷ್ ಕೆಲವು ಎಕ್ಸ್ಪರ್ಟ್ಸ್ ಜೊತೆ ಇಂಜಿನಿಯರ್ಸ್ ಜೊತೆ ಸಂಪರ್ಕ ಮಾಡಿಕೊಂಡು ಇವರುಗಳನ್ನೇ ಕೆಲವೆಲ್ಲ ಸ್ಕೆಚ್ ತರಿಸ್ಕೊಂಡು ಇವರೆಲ್ಲ ಸ್ಕೆಚ್ ಹಾಕಿ ಎಲ್ಲ ಮಾಡಿ ಯೋಚನೆ ಮಾಡ್ತಾರೆ. ಸೊ ಹೀಗಾಗಿ ಇವರುಗಳ ಕಾಂಟ್ರಿಬ್ಯೂಷನ್ ಅನ್ನ ನಾವು ಇಗ್ನೋರ್ ಮಾಡಕ್ಕಾಗಲ್ಲ. ಅಂದ್ರೆ ಶಿವಸಮುದ್ರದಲ್ಲಿ ಅದು ಅವತ್ತು ಕಾವೇರಿ ಹೈಡ್ರೋ ಎಲೆಕ್ಟ್ರಿಸಿಟಿ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಎಸ್ಟಾಬ್ಲಿಷ್ ಅದನ್ನು ನಮ್ಗೆ ನೇರವಾಗಿ ಕಾಣಲ್ಲ. ಹೌದೌದು, ವಿದ್ಯುತ್ ಶಕ್ತಿಯನ್ನು ನಾವು ಬರ್ತಿತ್ತು, ಉಪಯೋಗಿಸ್ಕೊಂಡ್ವಿ. ಅದರಿಂದ ನೋಡಿ ಅದು ಫಸ್ಟ್ ಮಾಡಿದ ಒಂದು ಉದ್ದೇಶ ಏನು ಅಂತಂದ್ರೆ ಕೋಲಾರ್ ಗೋಲ್ಡ್ ಫೀಲ್ಡ್ಗೆ ಎಲೆಕ್ಟ್ರಿಸಿಟಿ ಹೋಗ್ಲಿ, ಅಲ್ಲಿ ಕೋಲಾರಲ್ಲಿ ಇದಕ್ಕೆ ಹೋಯ್ತು ಅಂತಂದ್ರೆ ಚಿನ್ನದ ಗಣಿಗೆ, ಅಲ್ಲಿ ಚಿನ್ನದ ಗಣಿನ ಎಕ್ಸ್ಪ್ಲಾಯ್ಟ್ ಮಾಡಿದ್ರೆ ಅಲ್ಲಿ ಎಲ್ಲನೂ ಚಿನ್ನದ ಗಣಿ ಭೂಮಿ ಒಳಗಿರೋದನ್ನ ತೆಗೀತು ಅಂತಂದ್ರೆ ಅದನ್ನ ನಾವು ಆ ಬ್ರಿಟಿಷರ್ಸ್ ಯಾರದನ್ನ ಈ ಕಾಂಟ್ರಾಕ್ಟ್ ತಗೊಂಡಿದ್ರು ಆ ಕಂಪನಿಗೆ ಅದನ್ನ ಮಾರಿದಾಗ ಏನಾಗುತ್ತೆ, ರಾಜ್ಯಕ್ಕೆ ಅದರಿಂದ ಒಂದು ಪಾಲ್ ಬರುತ್ತೆ, ರಾಯಲ್ಟಿ ಬರುತ್ತೆ. ಆ ರಾಯಲ್ಟಿಯಿಂದ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಇಂಪ್ರೂವ್ ಆಗುತ್ತೆ. ಅವಾಗ ರಾಯಲ್ಟಿ ಕೊಡ್ತಾ ಇದ್ರು, ಕೊಡ್ತಾ ಇದ್ರು. ಆ ರಾಯಲ್ಟಿ ಸಾಕಷ್ಟು ಅವತ್ತು ಅನುಕೂಲ ಆಯ್ತು. ಆ ರಾಯಲ್ಟಿ ಅವೆಲ್ಲ ಬಟ್ ತುಂಬಾ ಜನ ತಪ್ಪು ತಿಳ್ಕೊಂಡಿರೋದು ಅಂತ ಹೇಳಿದ್ರೆ, ಅಲ್ಲ ಒಂದ್ ತಪ್ಪೇನ್ ತಿಳ್ಕೊಂಡು ಬ್ರಿಟಿಷ್ ಎಲ್ಲಾ ಗೋಲ್ಡ್ ಚಿನ್ನ ಎಲ್ಲ ತಗೊಂಡ್ ಹೋಗ್ಬಿಟ್ರು. ಸೊ ಮೈಸೂರು ರಾಜ್ಯಕ್ಕೆ ಏನೂ ಸಿಗ್ಲಿಲ್ಲ ಅನ್ನೋ ರೀತಿ ರಾಯಲ್ಟಿ ಕೊಡ್ತಿದ್ರು, ಆದ್ರೆ ರಾಯಲ್ಟಿ ಪ್ರಮಾಣ ಕಮ್ಮಿ ಇತ್ತು. ನಮಗೇನಾಯ್ತು ಅಂದ್ರೆ ಚಿನ್ನ ಹೊರಟೋಯ್ತು, ಬಟ್ ದುಡ್ಡು ಸಿಕ್ತಿತ್ತು, ಅಲ್ಪ ಸ್ವಲ್ಪ ದುಡ್ಡು ಸಿಕ್ತಿತ್ತು, ಸ್ವಲ್ಪ ಸ್ಮಾಲ್ ಪರ್ಸೆಂಟೇಜ್, ಸಣ್ಣ ಪರ್ಸೆಂಟೇಜ್ ನಮ್ಗೆ ರಾಯಲ್ಟಿ ಬರ್ತಿತ್ತು. ಬಟ್ ಏನು ಅಂದ್ರೆ ಆವತ್ತಿನ ಪರಿಸ್ಥಿತಿಗೆ ಅಷ್ಟು ರಾಯಲ್ಟಿನೇ ನಮ್ಗೆ ಅನುಕೂಲ ಆಗಿತ್ತು. ಆಡಳಿತ ಇದಕ್ಕೆ ಹಲವಾರು ಯೋಜನೆಗಳಿಗೆ ಅನುಕೂಲ ಆಗ್ತಿತ್ತು. ಯಾವಾಗ ನೋಡಿದ್ರೆ ಆ ಚಿನ್ನ ನಾವೇ ತೆಗೆದು ನಾವೇ ಭಾರ ಆಗಿತ್ತು. ಹೌದು, ನಮ್ಗೆ ಇನ್ನೂ ಬೇಕಾದ ಸಾಗ್ಬಿಡ್ತಾ ಇತ್ತು. ಚಿನ್ನದ ರಾಜ್ಯ, ನಿಜ ನಿಜ, ಹೌದು. ಬಟ್ ಆ ರೀತಿ ಅವಕಾಶ ಆಗ್ಲಿಲ್ಲ. ಯಾಕೆ ಅಂತ ಹೇಳಿದ್ರೆ ಆ ತರದನ್ನ ಎಕ್ಸ್ಪರ್ಟ್ಸು ಆ ಚಿನ್ನ ಭೂಮಿಯಿಂದ ತೆಗೆದು ಮಾಡೋಂತ ನಮ್ಮಲ್ಲಿರಲಿಲ್ಲ. ಜೊತೆಗೆ ಬ್ರಿಟಿಷರ ಆಡಳಿತ ಇದ್ದಿದ್ರಿಂದ
ನಾವು ಅದನ್ನ ಆ ಒಂದು ಬ್ರಿಟಿಷ್ ಕಂಪನಿಗೆ ಕೊಡಬೇಕಾಯ್ತು. ಸೊ ಆ ಬ್ರಿಟಿಷ್ ಕಂಪನಿಗೆ ಕೊಟ್ಟಿದ್ರಿಂದ ಏನಾಯ್ತು ಅಂತಂದ್ರೆ ಹೆಚ್ಚಿನ ಲಾಭ ಅವ್ರಿಗಾಯ್ತು ಹೊರತು ನಮಗಾಗಿದ್ದ ಲಾಭ ಕಮ್ಮಿ. ಹ್ಮ್ ನಮಗೆ ಏನು ರಾಯಲ್ಟಿ ಬಂತು, ಆ ರಾಯಲ್ಟಿ ನಾವು ಫಾರ್ ಎಕ್ಸಾಂಪಲ್ ಹಿಂದಿನ ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ಸ್ ನೋಡಿದಾಗ ಮೈಸೂರು 1912 ಆ ಪೀರಿಯಡ್ ಎಲ್ಲನೂ ನಾವು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ಸ್ ಹಳೆ ನೋಡಿದಾಗ 89 ಅದರದ್ದೆಲ್ಲನೂ ಆ ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಅಲ್ಲಿ ಇವರುಗಳಿಂದ ರಾಯಲ್ಟಿ ಎಷ್ಟು ಬಂತು, ಏನು ಎತ್ತ ಎಲ್ಲ ವಿವರಗಳು ಅದರಲ್ಲಿದೆ. ಹೌದು. ಸೊ ಈ ಹಣ ಬಂದಿದ್ರಿಂದ ಆಯ್ತು ಆರ್ಥಿಕವಾಗಿ ಮೈಸೂರು ಅಭಿವೃದ್ಧಿ ಆಗೋಕ್ಕೆ ಸಾಧ್ಯ ಆಯ್ತು. ಮೈಸೂರು ಸರ್ ಎಂ ವಿಶ್ವೇಶ್ವರಯ್ಯನವರ ಪೀರಿಯಡ್ ಆಗಲಿ, ಶೇಷಾದ್ರಿ ಅಯ್ಯರ್ನವರ ಪೀರಿಯಡ್ ಅಲ್ಲಾಗಲಿ, ಮಿರ್ಜಾ ಇಸ್ಮಾಯಿಲ್ ಪೀರಿಯಡ್ನವರಾಗಲಿ ಸಾಕಷ್ಟು ಇವನ್ನೆಲ್ಲ ಅಭಿವೃದ್ಧಿ ಮಾಡಕ್ಕೆ ಹಣ ಬೇಕಾಗಿದ್ದು. ಎಲ್ಲಪ್ಪ ಅಂದ್ರೆ ಈ ತರದ ರಾಯಲ್ಟಿ ಬರ್ತಾ ಇದ್ದಿದ್ದರಿಂದ, ತೆರಿಗೆಗಿಂತಲೂ ಹೆಚ್ಚಿನ ಪ್ರಮಾಣದಲ್ಲಿ ಆ ರಾಯಲ್ಟಿ ಬರ್ತಾ ಇದ್ದಿದ್ದರಿಂದ, ಆ ರಾಯಲ್ಟಿ ಯೋಚನೆ ಇಲ್ಲದೆ ಇದ್ದಿದ್ರಿಂದ ಇವು ಶೇಷಾದ್ರಿ ಅಯ್ಯರ್ನವರು ಈ ಅವರಿಗೆ ಇದನ್ನ ಮಾಡಿಕೊಟ್ರೆ, ಎಲೆಕ್ಟ್ರಿಸಿಟಿ ಸಪ್ಲೈ ಮಾಡಿದ್ರೆ ಹೆಚ್ಚಿನ ವರಮಾನ ಬರುತ್ತೆ, ಚೆನ್ನಾಗಿ ಎಕ್ಸ್ಟ್ರಾಕ್ಟ್ ಮಾಡೋಕೆ ಅನುಕೂಲ ಆಗುತ್ತೆ ಚಿನ್ನನ KGF ಅಲ್ಲಿ ಅಂತೇಳಿ ಅವರು ಅಲ್ಲಿಗೆ ಅದನ್ನ ಫಸ್ಟ್ ಅಲ್ಲಿಗೆ ಹೋದ ಪ್ರಯಾರಿಟಿ ಮೇಲೆ ಅದನ್ನ ತಲೆನಲ್ಲಿ ಇಟ್ಕೊಂಡು ಆ ಕೆಲಸನ ಮಾಡಿದ್ರು. ಅದರಿಂದ ಏನಾಯ್ತು, ಮೊದಲ ಸರ್ತಿಗೆ ನಮಗೆ ಬೆಂಗಳೂರಿಗೆ ಎಲೆಕ್ಟ್ರಿಸಿಟಿ ಬಂತು, ಬೆಂಗಳೂರು ಸಿಟಿಗೆ, ಆಮೇಲೆ ಮೈಸೂರಿಗೆ ಬಂತು. ಸೊ ಹೀಗಾಗಿ ನಮಗೆಲ್ಲನೂ ಎಲೆಕ್ಟ್ರಿಸಿಟಿ ಬಂದು ಇಲ್ಲಿ ಕೂಡ ಸಾಕಷ್ಟು ಅಭಿವೃದ್ಧಿ ಆಗೋಕ್ಕೆ ಕಾರಣ ಆಯಿತು. ಸೊ ಈ ತರದ ಕ್ರಮೇಣ ಒಂದು ಅಭಿವೃದ್ಧಿ ಆಗಿದ್ರಿಂದ, ದಿವಾನರ ಪೀರಿಯಡ್ ಅಲ್ಲಿ ಒಂದು ಕ್ರಮೇಣ ಅಭಿವೃದ್ಧಿ ಆಗಿದ್ರಿಂದ ಇದರಲ್ಲಿ ಬ್ರಿಟಿಷ್ ರೆಸಿಡೆಂಟರ ಕಾಂಟ್ರಿಬ್ಯೂಷನ್ ಇದೆ, ಮಹಾರಾಜರು ತಗೊಂಡಿದ್ದ ನಿರ್ಧಾರದ ಕಾಂಟ್ರಿಬ್ಯೂಷನ್ ಇದೆ. ಯಾಕೆ ಅಂತ ಹೇಳಿದ್ರೆ ಈ ಹಳೆ ಅರಮನೆಯಲ್ಲಿ ಮುಮ್ಮಡಿಯವರಿಗೆ ಯಾವುದು ಅರಮನೆ ಇರ್ಲಿಲ್ಲ, ಪೂರ್ಣಯ್ಯನವರು ಕಟ್ಟಕ್ಕೆ ಒಪ್ಪಿಗೆ ಕೊಟ್ಟವರು ವಾಣಿವಿಲಾಸ ಸನ್ನಿಧಾನದವರು. ಇವ್ರು ಕಟ್ತೀವಿ ಅಂತಂದಾಗ ಅಂತ ಹೇಳಿ ಮಾಡಿ ಕಟ್ಟಿಸ್ಕೊಟ್ಟವ್ರು ಅವರು. ಕಡ ಅದನ್ನೆಲ್ಲ ಆರ್ಥಿಕವಾಗಿ ಇವರ ಕಡೆಯಿಂದ ಕೊಟ್ಟಿದ್ದು ಅವರೇ. ಸೊ ಹೀಗಾಗಿ ಏನಾಯ್ತು ಅಂತಂದ್ರೆ ಇದು ಮೈಸೂರಿನ ಅಭಿವೃದ್ಧಿಗೆ ಆವತ್ತಿನಲ್ಲೂ ಸಾಕಷ್ಟು ಆಯಿತು. ಹಾಗಾಗಿ ದಿವಾನರು ಶೇಷಾದ್ರಿಯರು, ರಂಗಾಚಾರ್ಯರು ಇವರುಗಳ ನಂತರ ನಮಗೆ ವಿಶ್ವೇಶ್ವರಯ್ಯನವರು ಬರ್ತಾರೆ. ನಾಲ್ವಡಿ ಕೃಷ್ಣರಾಜೊಡೆಯರಿಗೆ ಹೆಚ್ಚಿನ ಅಂದ್ರೆ ನಾವು ಹಾಗೆ ನೋಡಕ್ ಹೋಯ್ತು ಅಂತ ಹೇಳಿದ್ರೆ ನಮಗೆ ಆಧುನಿಕ ಮೈಸೂರಿನ ಒಂದು ಪ್ರಾರಂಭ ನಮಗೆ ಮುಮ್ಮಡಿ ಕೃಷ್ಣರಾಜೊಡೆಯರ ಕಾಲದಲ್ಲೇ ಕಾಣುತ್ತೆ. ಆ ಕಾಲದಲ್ಲೇ ಮೈಸೂರಿನ ಅಭಿವೃದ್ಧಿಗೆ ಮುಮ್ಮಡಿ ಕೃಷ್ಣರಾಜೊಡೆಯರು ಕೆಲವನ್ನೇನೋ ಕೆಲಸಗಳು ಶುರು ಮಾಡ್ತಾರೆ. ಆದ್ರೆ ಅದು ಹೆಚ್ಚಿನ ಮಟ್ಟದಲ್ಲಿ ಅಭಿವೃದ್ಧಿ ಬಂದಿದ್ದು ನಾಲ್ವಡಿ ಕೃಷ್ಣರಾಜೊಡೆಯರ ಪೀರಿಯಡ್ ಅಲ್ಲಿ. ಅದರಲ್ಲೂ ಮುಮ್ಮಡಿ ವಿಶ್ವೇಶ್ವರಯ್ಯನವರು ಅದನ್ನ ಸಾಕಷ್ಟು ಕೆಲಸ ಮಾಡಿ ಅದಕ್ಕೆ ಯೋಜನೆಗಳನ್ನು ಹಾಕಿ ಇಲ್ಲಿಯೇ ಕೈಗಾರಿಕೆಗಳು ಮತ್ತೆ ಬೇಕಾದ ಅಭಿವೃದ್ಧಿಗಳು, ಡ್ರೈನೇಜ್ ಸಿಸ್ಟಮ್ಮು ಇವುಗಳೆಲ್ಲನೂ ತರ್ತಾರೆ. ಸೊ ಹೀಗಾಗಿ ಮೈಸೂರು ನಗರ ಆಧುನಿಕವಾಗಿ ಅದು ಬೆಳೆಯಕ್ಕೆ ಅನುಕೂಲ ಆಗುತ್ತೆ. ಸೊ ಅಲ್ಲಿಂದ ಹಿಡಿದು ನಮಗೆ ಈಚಿನವರೆಗೆ ಅಂದ್ರೆ ಸರ್ CP ರಾಮಸ್ವಾಮಿ ಅಯ್ಯರ್, ಜಯಚಾಮರಾಜ ಒಡೆಯರ್ ಪೀರಿಯಡ್ ಅಲ್ಲಿ ಸರ್ CP ರಾಮಸ್ವಾಮಿ ಅಯ್ಯರ್ ಇವರುಗಳೆಲ್ಲ ಇದ್ದಿದ್ದ ಪೀರಿಯಡ್ ವರೆಗೂ ನಾವು ಈ ತರದ ಒಂದು ಸಾಧನೆನ ದಿವಾನರಿಂದ ನಡೆದಿರೋದನ್ನ ನಾವು ಇತಿಹಾಸದಲ್ಲಿ ನೋಡ್ಕೊಂಡು ಬರ್ತೀವಿ. ಇವರಿಗೆ ಕಾಂಟ್ರಿಬ್ಯೂಷನ್ ಏನು ನಾವು ಇದಿಲ್ಲ. ಹೀಗಾಗಿ ನಾವು ಸ್ಟಡಿ ಮಾಡಕ್ ಹೋಯ್ತು ಅಂತ ಹೇಳಿದ್ರೆ ಸಾಮಾನ್ಯವಾಗಿ ನಾವು ವಿಶ್ವೇಶ್ವರಯ್ಯನವರದ್ದು ಏನು ಕಾಂಟ್ರಿಬ್ಯೂಟ್ ಮಾಡಿದ್ರು ನಿಜ, ಅವ್ರದ್ದು ಮ್ಯಾಕ್ಸಿಮಮ್ ಕಾಂಟ್ರಿಬ್ಯೂಷನ್ ಆಗಿದೆ. ಮೈಸೂರಿನ ಆಧುನಿಕವಾಗಿ ರಾಮರಾಜ್ಯ ಆಗೋಕೆ ಅವ್ರವೇ ಮಹಾರಾಜರ ಜೊತೆ ಸೇರ್ಕೊಂಡು ಅವ್ರವೇ ಕಾಂಟ್ರಿಬ್ಯೂಷನ್ ಇದೆ, ಅವ್ರವೇ ಸರ್ವೀಸ್ ಇದೆ. ಆದರೆ ಇವರುಗಳು ಎಲ್ಲನೂ ಮಾಡಿದ್ದ ಸೇವೆಯಿಂದ ಈ ದಿವಾನರುಗಳು ಮೈಸೂರು ಸಾಮ್ರಾಜ್ಯ ಆಗಲಿ, ಮೈಸೂರು ರಾಜ್ಯ ಆಗಲಿ ಅದು ಬೆಳ್ಕೊಂಡು ಬಂತು, ಅಭಿವೃದ್ಧಿ ಬಂತು. ಒಂದು ಮಟ್ಟದಲ್ಲಿ ಬೆಳೆಯೋಕ್ಕೆ ಇವ್ರದೆಲ್ಲನೂ ಕೆಲಸಗಳು ನಡೆದಿದೆ. ಸೊ ಹೀಗಾಗಿ ಈ ದಿವಾನರುಗಳನ್ನ ಅಧ್ಯಯನ ಮಾಡುವಾಗ ನಾವು ಸಮಗ್ರವಾಗಿ ಬೇರೆಯವ್ರದ್ದು ಏನು ಸೇವೆ ನಡೆದಿದೆ ಮೈಸೂರಿಗೆ ಇದನ್ನ ನಾವು ನೋಡಬೇಕಾಗತ್ತೆ. ಕೇವಲ ಒಬ್ಬರದು ಇಬ್ಬರದು ಮಾತ್ರ ನೋಡಿಕೊಂಡು ನಾವು ಇದು ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಇವರಿಂದ ಇಷ್ಟು ಸೇವೆ ಆಗಿದೆ, ಇವರೊಬ್ಬರದೇ ಕಾಣಿಕೆ ಇದೆ ಅನ್ನೋ ಥರದಲ್ಲಿ ನಾವು ಮಾತಾಡೋದು ಸರಿ ಹೋಗಲ್ಲ. ಸೊ ಇದನ್ನ ನಾವು ತಿಳ್ಕೋಬೇಕು. ನಾ ಹೇಳಿದ್ನಲ್ಲ, ರಂಗಾಚಾರ್ಯರು ಆಗ್ಲಿ, ಪೂರ್ಣಯ್ಯನವರಾಗ್ಲಿ, ಅವ್ರಿಗೆ ಹಿಂದೆ ಪೂರ್ಣಯ್ಯನವರು, ರಂಗಾಚಾರ್ಯರು, ಮತ್ತೆ ಶೇಷಾದ್ರಿ ಅಯ್ಯರು,
ಆ, ವಿಶ್ವೇಶ್ವರಯ್ಯನವರು, ಆಮೇಲೆ ಆ, ಶೇಷಾದ್ರಿ ಅಯ್ಯರು, ಹೀಗೆ ಇವರುಗಳೆಲ್ಲನೂ ಇವರುಗಳು ನಮಗೆ ಹೆಚ್ಚಿನ ಇದು ಸಿಗೋದು ಅಂದ್ರೆ ಅವ್ರಿಗೆ ಪ್ರಾಮುಖ್ಯತೆ ಬಂತು, ಅವತ್ತು ಸ್ವಲ್ಪ ಅನುಕೂಲ ಆಯಿತು, ಅದರಿಂದ ಅಭಿವೃದ್ಧಿ ಕಾರ್ಯಗಳು ಜಾಸ್ತಿ ಆಗೋ ಸಾಧ್ಯ ಆಯಿತು. ಸೊ ನಾವು ಈ ಇತಿಹಾಸದ ಸಮಗ್ರವಾಗಿ ನಾವು ನೋಡಿ ಈ ಬೇರೆ ದಿವಾನಗಳ ಕಾಂಟ್ರಿಬ್ಯೂಷನ್ ಏನಿದೆ ಅನ್ನೋದನ್ನ ನಾವು ನೋಡ್ಬೇಕಾಗುತ್ತೆ. ಪ್ರಾಯಶಃ ನನಗೆ ಇಲ್ಲಿ ಜ್ಞಾಪಕ ಬರೋದು ಒಂದು ಅಂತಂದ್ರೆ, ಅದಕ್ಕೋಸ್ಕರನೇ ಇವರು ಏನ್ ಮಾಡಿದ್ರು, ಡಿ ವಿ ಗುಂಡಪ್ಪನವರು ಈ ರಂಗಾಚಾರ್ಲು ಅವರ ಬಗ್ಗೆ, ಶೇಷಾದ್ರಿ ಅವರ ಬಗ್ಗೆ ಪುಸ್ತಕಗಳನ್ನ ಬರೆದು ಅವರ ಕಾಂಟ್ರಿಬ್ಯೂಷನ್, ಅವ್ರ ಸೇವೆ ಏನಾಗಿದೆ ಅನ್ನೋದನ್ನ ಅವರು ಅದನ್ನ ಹೈಲೈಟ್ ಮಾಡಿದ್ದಾರೆ. ಈ ರೀತಿ ವಿಶ್ವೇಶ್ವರಯ್ಯನವರ ಜೊತೆಗೆ ಈ ತರದ್ದು ಬೇರೆ ಅವರದು ಏನ್ ಸಾಧ್ಯ ಆಗುತ್ತೆ ಅದನ್ನು ನಾವು ಹೈಲೈಟ್ ಮಾಡಿ ನಾವು ಅದನ್ನ ನೋಡಿದ್ರೆ ನಮಗೆ ಮೈಸೂರಿನ ಇತಿಹಾಸದ ಒಂದು ಸ್ಪಷ್ಟ ಹಿನ್ನೆಲೆ, ಬೆಳವಣಿಗೆಯ ಹಿನ್ನೆಲೆ, ಆರ್ಥಿಕವಾಗಿ ಏನು ಬೆಳೆಯಿತು, ಸಾಮಾಜಿಕವಾಗಿ ಹೇಗೆ ಬೆಳೆಯಿತು, ರಾಜಕೀಯವಾಗಿ ಹೇಗೆ ಬೆಳೆಯಿತು ಅನ್ನೋದು ಒಂದು ಸಮಗ್ರ ಚಿತ್ರ ಸಿಗುತ್ತೆ. ಇದು ಮೈಸೂರಿನ ದಿವಾನರ ಕಾಣಿಕೆ. ಇಲ್ಲಿ ಇನ್ನೊಂದು ವಿಷಯ ಬರುತ್ತೆ ಸರ್. ಈಗ ಪೂರ್ಣಯ್ಯನವರು ಫಸ್ಟ್ ಆಗ್ತಾರೆ, ಪೂರ್ಣಯ್ಯನವ್ರ ನಂತರ ಇವ್ರು ಬರ್ತಾರ, ಪೂರ್ಣಯ್ಯನವ್ರ ನಂತರ ಆ, ರಂಗಾಚಾರ್ಲು ರಂಗಾಚಾರ್ಲು ನಂತರ ಪೂರ್ಣಯ್ಯನವ್ರ ಮೊಮ್ಮಗ ಬರ್ತಾರೆ ಅಂತ ಹೇಳ್ತಾರೆ, ಹೌದು. ಪಿ ಎನ್ ಕೃಷ್ಣಮೂರ್ತಿ. ಅದಾದ್ಮೇಲೆ ಬರ್ತಾರೆ, ಹಾ ಸರ್, ಆಮೇಲೆ ಬರ್ತಾರೆ ಹಾ ಹಾ ರಂಗಾಚಾರ್ಲು ಆದ್ಮೇಲೆ ಆ, ಆ, ರಂಗಾಚಾರ್ಲು, ಆ, ಶೇಷಾದ್ರಿ ಅಯ್ಯರ್, ರಂಗಾಚಾರ್ಲು ಆದ್ಮೇಲೆ ಶೇಷಾದ್ರಿ ಅಯ್ಯರ್ ಬರ್ತಾರೆ, ಶೇಷಾದ್ರಿ ಅಯ್ಯರ್ ಆದ್ಮೇಲೆ ಪಿ ಎನ್ ಕೃಷ್ಣಮೂರ್ತಿ. ಸೊ ಹೀಗೆ ಇವರುಗಳ ಪ್ರಮಾಣ ಬರ್ತಾರೆ. ಹ್ಮ್ ಯಾಕೆಂದ್ರೆ ಅವರೆಲ್ಲ ಹೆಚ್ಚು ಕಮ್ಮಿ ನಮಗೆ 23-24 ಜನ ದಿವಾನ ಸಿಗ್ತಾರೆ. ಹೌದೌದು ಹೌದು. ಸೊ ಹಾಗೆ ಸೊ ಈ ಮಧ್ಯೆ ಕಾಂತರಾಜ್ ಅರಸ್ ಅವರು ಬರ್ತಾರೆ, ಅವ್ರ ಅರಸರು ಮನೆ ತಂದವರೇನೆ ಆಗಿದ್ದು. ಹೌದು, ಸರ್ದಾರ್ ಇವ್ರು ಬರ್ತಾರೆ. ನೀವು ಒಬ್ರು ಬ್ಯಾನರ್ಜಿ ಹೆಸರು ಹೇಳಿದ್ರಿ, ಬ್ಯಾನರ್ಜಿ, ಆಲ್ಬಿನೋ ಬ್ಯಾನರ್ಜಿ. ಹಾ ಸರ್. ಅವ್ರು ಹೇಗೆ ಸರ್ ಮೈಸೂರು ಇದಾಗಿದ್ದು? ಅವರು ನೋಡಿ, ಅವರು ಬೆಂಗಾಲಿ, ಮೈಸೂರು ಸಂಸ್ಥಾನಕ್ಕೆ ಬರ್ತಾರೆ. ಅವ್ರೇನ್ ಮಾಡಿದ್ರು ಅಂದ್ರೆ, ಬೆಂಗಾಲಲ್ಲಿ ಇದ್ದು ಅವರು ಅಲ್ಲಿ ಸೇವೆ ಮಾಡ್ತಾ ಇದ್ದಿದ್ದು ಅವರು ಬಹಳ ಆಸಕ್ತಿ ಇತ್ತು. ಅವರು ಅಡ್ಮಿನಿಸ್ಟ್ರೇಷನ್ ನಲ್ಲಿ ಅವರ ಸಾಮರ್ಥ್ಯ ಬಹಳ ದೊಡ್ಡದಿತ್ತು. ಅದನ್ನ ಕನ್ಸಿಡರ್ ಮಾಡಿ ಅವ್ರನ್ನ ಫಸ್ಟ್ ಇಲ್ಲಿ ವೈಸ್ ಚಾನ್ಸಲರ್ ಆಗಿ ಅಪಾಯಿಂಟ್ ಮಾಡ್ತಾರೆ ಮೈಸೂರು ಮಹಾರಾಜಾಸ್ ಕಾಲೇಜ್. ಆಮೇಲೆ ಅವರ ಸಾಮರ್ಥ್ಯ ನೋಡ್ಕೊಂಡು ಮೈಸೂರಿಗೆ ಅಂತ ಅವರೊಬ್ಬರು ಇದ್ರೆ ಆಡಳಿತ ಸುಲಭ ಆಗತ್ತೆ ಅಂದ್ಬಿಟ್ಟಿದ್ವಿ, ಅವ್ರನ್ನ ಇಲ್ಲಿ ಇವರು ಮಹಾರಾಜರ ಕರೆದು ಅವ್ರನ್ನ ದಿವಾನರಾಗಿ, ನಾಲ್ವಡಿ ಕೃಷ್ಣಾಡಿಯವರು ಕರೆದು ದಿವಾನರನ್ನಾಗಿ ಅಪಾಯಿಂಟ್ ಮಾಡ್ತಾರೆ. ಇನ್ನೂ ಒಂದು ಕಾರಣ ಏನು ಅಂದ್ರೆ ಅವ್ರ ಮಾಡಕ್ಕೆ, ಸರ್ದಾರ್ ಬಸವರಾಜ ಅರಸ್ ಏನ್ ದಿವಾನರಾಗಿದ್ರು, ಸರ್ದಾರ್ ಬಸವರಾಜ ಅರಸ್ ದಿವಾನರಾಗಿದ್ರು, ಅವ್ರಿಗೆ ಆರೋಗ್ಯ ತಪ್ಪಿ ಅಲ್ಲಿ ಸರಿಯಾಗಿ ಆವತ್ತಿನ ದಿವಸ ನೋಡ್ಕೊಳಕ್ಕೆ ಬೇಕಾದ ಒಂದು ದಿವಾನರು ಬೇಕಾಗಿರೋದ್ರಿಂದ ಇವರು ಸಮರ್ಥವಾಗಿ ಇವ್ರನ್ನ ಕರ್ಕೊಂಡು ಬಂದು ಇವ್ರನ್ನ ದಿವಾನರು ಮಾಡ್ತಾರೆ. ಈ ದಿವಾನರು ಇವ್ರದ್ದು ಬ್ಯಾನರ್ಜಿ ಅವ್ರದ್ದು ಏನ್ ಸಾಧನೆ ಏನ್ ಕಮ್ಮಿ ಏನಲ್ಲ. ಯಾಕೆ ಅಂತ ಹೇಳಿದ್ರೆ ಆವತ್ತಿನ ದಿವಸ ಈ ಮೈಸೂರು, ತಮಿಳುನಾಡು ಇವೆರಡೂ ಕಾವೇರಿ ಈ ಒಪ್ಪಂದದ ಬಗ್ಗೆ ಆಗಿರ್ಲಿಲ್ಲ. ಅದರ ಬಗ್ಗೆ ಈ ಕನ್ನಂಬಾಡಿ ಕಟ್ಟೆ ಕಟ್ಟಬೇಕಾದ್ರೆ ಡಿಸ್ಪ್ಯೂಟ್ ಇತ್ತು. ಆವತ್ತು ರಾಜ್ಯದ ಪರವಾಗಿ ಹೋಗಿ ಇವರು ತಮಿಳುನಾಡಿನಲ್ಲಿ ಕೂತ್ಕೊಂಡು ಆ ಮಾತುಕತೆಯೆಲ್ಲ ನಡೆಸಿದ್ರಲ್ಲಿ ಬ್ಯಾನರ್ಜಿಯವರ ಪಾಲು ಇದೆ. ನೋಡಿ, ಹೆಚ್ಚಿನ ಮಾಹಿತಿ ತುಂಬಾ ಜನ ಗೊತ್ತಿಲ್ಲ ಇದು ನಮಗೆ. ಸೊ ಇವರ ಪಾಲು ಇದೆ. ಸೊ ಹೀಗಾಗಿ ನಾ ಹೇಳಿದಲ್ಲ, ಪ್ರತಿಯೊಬ್ಬರು ದಿವಾನರು ಒಂದೊಂದು ಮಟ್ಟದಲ್ಲಿ ಒಂದೊಂದು ರೀತಿ ಸೇವೆ ಮಾಡಿದ್ದಾರೆ. ಈ ಸೇವೆನ ನಾವು ಗುರುತಿಸ್ಬೇಕು. ಅದನ್ನ ಗುರುತಿಸದೇನೆ ಯಾವುದೋ ಒಬ್ಬರಿಗೆ ಹೇಳೋದು ಸರಿ ಹೋಗಲ್ಲ. 1924 ಕಾವೇರಿ ಅಗ್ರಿಮೆಂಟ್ ಆಗಿದ್ದು ಕೇವಲ ಒಬ್ಬ ದಿವಾನರಿಂದ ಆಗ್ಲಿಲ್ಲ, ಒಬ್ಬರು ಮಹಾರಾಜರಿಂದ ಆಗ್ಲಿಲ್ಲ, ಅಥವಾ ಒಬ್ಬ ಬ್ರಿಟಿಷ್ ಆಫೀಸರ್ ಇದ್ದಾಗಲಿಲ್ಲ. ಇದ್ರ ಹಿನ್ನೆಲೆಯಲ್ಲಿ ಸಾಕಷ್ಟು ಜನ ಇಂಜಿನಿಯರ್ ಇದ್ದಾರೆ, ಬೇರೆ ದಿವಾನರು ಇದ್ದಾರೆ. ಇವರೆಲ್ಲನೂ ಪ್ರಯತ್ನಗಳಿಂದಾಗಿ ಇದು ಕ್ರಮೇಣ ಒಂದು 1924 ಒಂದು ಅಗ್ರಿಮೆಂಟ್ ಬರೋಕ್ಕೆ ಅನುಕೂಲ ಆಯ್ತು. ಯಾಕೆ ಅಂತ ಹೇಳಿದ್ರೆ 1911 ಕೃಷ್ಣರಾಜ ಸಾಗರ ಕನ್ನಂಬಾಡಿ ಕಟ್ಟೆ ಕಟ್ಟಕ್ಕೆ ಶುರು ಆಗಿತ್ತು. ಅದಕ್ಕೆ ಮುಂಚೆನೆ ಕಾವೇರಿ ನೀರಿನ ಬಗ್ಗೆ ತಮಿಳುನಾಡು ತಕರಾರು ಎತ್ತಿತ್ತು. ಸೊ ಆ ತಕರಾರು ಬಂದಾಗ ಏನಾಯ್ತು ಅಂತಂದ್ರೆ, ಈ ಅಧಿಕಾರಿಗಳೆಲ್ಲವೇ ಕೂತ್ಕೊಂಡು ಅದನ್ನ ಚರ್ಚೆ ಮಾಡಿ ಅದನ್ನ ಹೆಂಗೆ ಪರಿಹಾರ ಮಾಡ್ಕೋಬೇಕು, ನೀರನ್ನ ಹೆಂಗೆ ಹಂಚ್ಕೋಬಹುದು ಅನ್ನೋದನ್ನ ಇವರುಗಳೆಲ್ಲವೇ ಡಿಸ್ಕಸ್ ಮಾಡ್ತಾ ಬಂದಿದ್ದಾರೆ. ಅದರಲ್ಲಿ ದಿವಾನರುಗಳ ಪಾತ್ರವೂ ಇದೆ. ಅದರಲ್ಲೂ ಬ್ಯಾನರ್ಜಿ ಅವರು ಹೇಳಿದ್ನಲ್ಲ, ಕಾವೇರಿ ನದಿಗೆ ಒಂದು ಅಗ್ರಿಮೆಂಟ್ ಬರಲಿಕ್ಕೆ ಅವರು ಒಂದು ಕಾರಣ. ಸೊ ಹೀಗಾಗಿ
ಈ ದಿವಾನರುಗಳ ಪಾತ್ರ ಏನ್ ಕಮ್ಮಿ ಏನಿಲ್ಲ. ಹ್ಮ್ 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 ಸೊ ನೀವೇನ್ ಹೇಳಿದ್ರಿ ಬ್ಯಾನರ್ಜಿಯವರು ಒಂದು ಅವರ ಅವಧಿನಲ್ಲಿ ಕಮ್ಮಿ ಅವಧಿ ಇದ್ರೂ ಆ ಅವಧಿನಲ್ಲಿ ಅವರು ಮಾಡೋ ಪ್ರಯತ್ನ ಮಾಡಿದ್ದಾರೆ. ಹಾಗೆ ಮೈಸೂರು ಕೊನೆ ದಿವಾನ್ರು ಯಾರು ಸರ್ ಹಾಗಿದ್ರೆ? ಮೈಸೂರಿಗೆ ಕೊನೆ ದಿವಾನ್ರು ಯಾರು? ಅವ್ರ ನಂತರ ಯಾರು ದಿವಾನ್ರು ಬರ್ಲಿಲ್ಲ ಅನ್ನೋ ರೀತಿಯಲ್ಲಿ. ಅಲ್ಲ, ಈ ಜಯಚಾಮರಾಜ ಒಡೆಯರಲ್ಲಿ ದಿವಾನರು ಇದ್ರಲ್ಲ, ಹ್ಮ್ ಸರ್ ಸಿ.ಪಿ. ಅವರಿದ್ರು. ಹೌದು. ಸೊ ಇವರುಗಳೆಲ್ಲ ತಂಬು ಚಟ್ರು ಇದ್ರು. ಹ್ಮ್ ಸೊ ಇವರುಗಳೆಲ್ಲ ದಿವಾನರು ಇದ್ರಲ್ಲ. ಗೊತ್ತಾಯ್ತು. ಸೊ ಇವರೆಲ್ಲ ದಿವಾನರು ಅವಾಗ ಒಂದು ಇದು ಶುರು ಆಯ್ತು. ಯಾವುದು ಇಂಡಿಪೆಂಡೆನ್ಸ್ ಬಂದು ಸೆಲ್ಫ್ ಗವರ್ನಿಂಗ್, ಹೌದೌದು. ನಾವೇ ಆಡಳಿತ ನಡೆಸಬೇಕು ಅನ್ನೋದು ಬಂದು ಫಸ್ಟ್ ಚೀಫ್ ಮಿನಿಸ್ಟರ್ ಆಗಿ ಕೆ.ಸಿ. ರೆಡ್ಡಿ ಅವರ ಅಧಿಕಾರ ಸ್ವೀಕಾರ ಮಾಡಿದ್ಮೇಲೆ ಈ ದಿವಾನರ ನೇಮಕಾತಿ ತಪ್ಪು. ಯಾಕೆಂತ ಹೇಳಿದ್ರೆ ದಿವಾನರ ಪೊಸಿಷನ್ ಏನು ಅಂದ್ರೆ ಒಂದು ರಾಜ್ಯದ ಮುಖ್ಯಮಂತ್ರಿ ಇದ್ದಾಗೆ. ಹೌದು. ಸೊ ಆ ಮುಖ್ಯಮಂತ್ರಿ ಆಡಳಿತ ನಡೆಸೋನು. ಸೊ ಈಗ ಎಲೆಕ್ಟೆಡ್ ಚೀಫ್ ಮಿನಿಸ್ಟರ್ ಅಥವಾ ಮುಖ್ಯಮಂತ್ರಿನೇ ಆಯ್ಕೆಯಾಗಿ ಜನರಿಂದ ಪ್ರತಿನಿಧಿಯಾಗಿ ಆಯ್ಕೆಯಾಗಿ ಆತ ಚೀಫ್ ಮಿನಿಸ್ಟರ್ ಆಗಿ ಜನರಿಂದ ಚೀಫ್ ಮಿನಿಸ್ಟರ್ ಮುಖ್ಯಮಂತ್ರಿ ಅನ್ನೋ ನೇಮಕ ಆದ್ಮೇಲೆ ಇಲ್ಲಿ ದಿವಾನರ ಅವಶ್ಯಕತೆ ಬರೋದ. ಯಾಕೆಂದ್ರೆ ಅವ್ರ ರೋಲು ಏನು ಇಲ್ಲ. ಹೌದು. ಸೊ ಅದರಿಂದ ಅಲ್ಲಿ ನಿಲ್ತು. ಹ್ಮ್ ಹೀಗಾಗಿ ಇವರುಗಳದೆಲ್ಲನೂ ನಾವು ನೋಡ್ತೀವಿ. ಹೇಳಿದ್ನಲ್ಲ, ಇವರು 23-24 ಜನ ಹೆಸರು ಜ್ಞಾಪಕ ಇಟ್ಕೊಂಡು ಖಂಡಿತ ಖಂಡಿತ. ಯಾಕೆಂದ್ರೆ ಇನ್ನೊಂದು ಏನಾಗಿದೆ, ನಾವು ತುಂಬಾ ಜನ ಏನಾಗಿದೆ ಮೈಸೂರು ಸಂಸ್ಥಾನ ಅಂತ ಬಂದಾಗ ದಿವಾನರುಗಳನ್ನ ಅತಿ ಹೆಚ್ಚು ಕೆಲವ್ರನ್ನಷ್ಟೇ ಇದ್ ಮಾಡ್ಕೊಳ್ತೀವಿ. ನಿಜ. ಈಗ ತಾವು ಬಾಬುರಾಯನ್ಕೋ ಒಬ್ಬ ಇದು ಹೇಳಿದ್ರಿ, ಬಾಬುರಾಯರ ಬಗ್ಗೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಹೌದು. ದಿನ ಬೆಳಗ್ಗೆ ಅದೇ ರೋಡಲ್ಲಿ ಓಡಾಡ್ತಾರೆ. ಹೌದು. ಇನ್ನೊಂದು ಅಂತ ಹೇಳಿದ್ರೆ ಈಗ ಅದು ಬ್ಯಾನರ್ಜಿ ಅವ್ರ ಬಗ್ಗೆ ಖಂಡಿತ ಎಷ್ಟು 100 ಕನಿಷ್ಠ 80 ಜನಕ್ಕೆ ಗೊತ್ತಿಲ್ಲ, 100 ಜನ ವಿಚಾರಿಸಿದ್ರೆ. ಈ ತರದ ವ್ಯಕ್ತಿಗಳು ಮೈಸೂರು ಸಂಸ್ಥಾನದಲ್ಲಿ ಇದ್ರು ಅನ್ನೋದು ಒಂದು ನೆನಪಿಗೋಸ್ಕರ ತಮ್ಮನ್ನು ಈ ಪ್ರಶ್ನೆ ಕೇಳ್ಬೇಕಾಯ್ತು. ಯಾಕೆಂದ್ರೆ ಯಾವತ್ತು ಮುಮ್ಮಡಿ ಕೃಷ್ಣಾಜೋಡಿಯನ್ನು ನೋಡಿ, ಅವಾಗ ಬಂದಾಗ ಇಲ್ಲಿ ಯಾವ್ದು ಮನೆ ಇರ್ಲಿಲ್ಲ ಅವ್ರಿಗೆ ಸರಿಯಾಗಿ. ಹೌದು. ಅವರು ಇದ್ರಲ್ಲಿ ನಜರ್ಬಾದಲ್ಲಿ ಇಳ್ಕೋಬೇಕಾಯ್ತು. ಹ್ಮ್ ಒಂದು ಮನೆಯಲ್ಲಿ ನಜರ್ಬಾದಲ್ಲಿ ಇಳ್ಕೊಂಡು, ಇನ್ಫ್ಯಾಕ್ಟ್ ಮೊದಲನೇ ದಸರಾ ಮಾಡಿದ್ದು ನಜರ್ಬಾದಲ್ಲಿ. ಹ್ಮ್ ಮೊದಲನೇ ದಸರಾ ಮಾಡಿ ಮೆರವಣಿಗೆ ಮಾಡಿದ್ದು ನಜರ್ಬಾದಲ್ಲಿ. ಸೊ ಹೀಗಾಗಿ ಅವತ್ತು ಇಲ್ಲದೆ ಇದ್ದಾಗ ಇಲ್ಲೊಂದು ಅರಮನೆ ಅವಶ್ಯಕತೆ ಬಂದು ಪೂರ್ಣಯ್ಯನವರು ಅದನ್ನ ಕಟ್ಟಿಸೋಕ್ಕೆ ಕಾರಣಕರ್ತರಾಗ್ತಾರೆ. ಮಹಾರಾಣಿ ಲಕ್ಷ್ಮಮ್ಮಣ್ಣಿಯವ್ರನ್ನ ಒಪ್ಪಿಸಿ ಎಲ್ಲ ಮಾಡಿ ಅವರು ಇಲ್ಲಿ ಒಂದು ಅರಮನೆ ಬರುವ ಹಾಗೆ ಅವಕಾಶ ಮಾಡಿಕೊಡ್ತಾರೆ. ಸೊ ಹೀಗಾಗಿ ಅದು ಬೆಳ್ಕೊಂಡು ಬಂದು ಈ ವನವಿಲಾಸ ಸನ್ನಿಧಾನದವರು ಈಚಿನ ಅರಮನೆ ಬರೋ ಹಾಗೆ ಅವರು ನೋಡ್ತಾರೆ. ಸೊ ಹೀಗಾಗಿ ಇದು ಒಂದು ಪ್ರಗತಿನ ನಾವು ಇವರ ಕಾಲದಲ್ಲಿ ನಾವು ದಿವಾನರುಗಳ ಕಾಲದಲ್ಲಿ ಬಹಳಷ್ಟು ಆಯ್ತು ಅಂತ ಹೇಳಿ. ಸರ್ ತುಂಬಾ ಅದ್ಭುತವಾದ ವಿಷಯ ಮಾತಾಡಿದ್ರಿ. ಮುಂದಿನ ವಿಷಯಕ್ಕೆ ಹೋಗೋಣ ಸರ್. ಒಂದ್ ಸ್ವಲ್ಪ ವಿರಾಮ ತಗೊಂಡ್ ನಂತರ ಹೋಗೋಣ ಸರ್ ಪ್ಲೀಸ್.